ಈಗ ಮುನಿರತ್ನ ಅವರನ್ನ ಕೋಲಾರದಿಂದ ಬೆಂಗಳೂರು ಕರೆಯುವಂತ ಪ್ರಕ್ರಿಯೆ ಪೊಲೀಸರು ಮಾಡ್ತಾ ಇದ್ದಾರೆ. ನಾವು ಮುನಿರತ್ನ ಅವ್ರ ಪರವಾಗಿ ಅವ್ರು ನಮ್ಮ ಕಕ್ಷಿದಾರರು ಅವ್ರ ಪರವಾಗಿ ಈಗ ವಾಯಲಿಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ನಾವು ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ 2 FIRಗಳು ರಿಜಿಸ್ಟರ್ ಆಗಿರುತ್ತೆ, 122 ಆ್ಯಂಡ್ 123 ಅಂತ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ. ಸದ್ಯದಲ್ಲೇ ನಿಮಗೆ ಮುನಿರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ. ಇದರಿಂದ 100ಕ್ಕೆ 100 ಆಚೆ ಬರ್ತಾರೆ. ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಂಪ್ಲೇಂಟಲ್ಲಿ ಹೇಳಿರುವಂಥ ಒಂದು ಏನು ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ, ಯಾವುದಕ್ಕೂ ಪುರಾವೆ ಮತ್ತು ಸಾಕ್ಷಿ ಇಲ್ಲ. ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದ್ದೀವಿ, 482 ಪಿಟಿಷನನ್ನು ಹಾಕ್ತಾ ಇದ್ದೀವಿ. ಅದಲ್ಲದೆ ಇವತ್ತು ಇಂಥ ಒಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ನಮ್ಮ ಕಕ್ಷಿದಾರರ ಮೇಲೆ. ಸತ್ಯಕ್ಕೇ ಜಯ ಆಗುತ್ತೆ. ನೀವು ದಯವಿಟ್ಟು ಇನ್ನೊಂದು 24 ಗಂಟೆಯಲ್ಲಿ ನಿಮ್ಗೆ ಇನ್ನೂ ಪ್ರಕ್ರಿಯೆಗಳು ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಕೌಂಟರ್ ಕಂಪ್ಲೇಂಟನ್ನು ನಾವು ಕೊಟ್ಟಿರ್ತೀವಿ. ಯಾರು ನಮ್ಮ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅವ್ರ ವಿರುದ್ಧವಾಗಿ ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿರ್ತೀವಿ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಇರಿ. ಸತ್ಯ ಆಚೆ ಬಂದೇ ಬರುತ್ತೆ. ಸತ್ಯಮೇವ ಜಯತೆ, ಅಷ್ಟೇ. ಥ್ಯಾಂಕ್ ಯು. ಸದಾನಂದ ಹೇಳಿ ಸರ್. ಈಗ ಮುನಿರತ್ನ ಅವರನ್ನು ಕೋಲಾರದಿಂದ ಬೆಂಗಳೂರು ಕರೆಯುವಂಥ ಪ್ರಕ್ರಿಯೆ ಪೊಲೀಸರು ಮಾಡ್ತಾ ಇದ್ದಾರೆ. ನಾವು ಮುನಿರತ್ನ ಅವ್ರ ಪರವಾಗಿ ಅವ್ರು ನಮ್ಮ ಕಕ್ಷಿದಾರರು ಅವ್ರ ಪರವಾಗಿ ಈಗ ವಾಯಲಿಕವಲ್ ಪೊಲೀಸ್ ಠಾಣೆ ಮುಂದೆ ಇದ್ದೀವಿ. ನಾವು ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ 2 FIRಗಳು ರಿಜಿಸ್ಟರ್ ಆಗಿರುತ್ತೆ, 122 ಆ್ಯಂಡ್ 123 ಅಂತ. ಸಂಪೂರ್ಣ ಮಾಹಿತಿ ಅದ್ರಲ್ಲಿ ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುತ್ತೆ. ಸದ್ಯದಲ್ಲೇ ನಿಮಗೆ ಮುನಿರತ್ನ ಅವರು ಪೂರ್ತಿಯಾಗಿ ಆಚೆ ಬರ್ತಾರೆ. ಇದರಿಂದ 100ಕ್ಕೆ 100 ಆಚೆ ಬರ್ತಾರೆ. ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಂಪ್ಲೇಂಟಲ್ಲಿ ಹೇಳಿರುವಂಥ ಒಂದು ಏನು ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ, ಯಾವುದಕ್ಕೂ ಪುರಾವೆ ಮತ್ತು ಸಾಕ್ಷಿ ಇಲ್ಲ. ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದ್ದೀವಿ, 482 ಪಿಟಿಷನನ್ನು ಹಾಕ್ತಾ ಇದ್ದೀವಿ. ಅದಲ್ಲದೆ ಇವತ್ತು ಇಂಥ ಒಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ನಮ್ಮ ಕಕ್ಷಿದಾರರ ಮೇಲೆ. ಸತ್ಯಕ್ಕೇ ಜಯ ಆಗುತ್ತೆ. ನೀವು ದಯವಿಟ್ಟು ಇನ್ನೊಂದು 24 ಗಂಟೆಯಲ್ಲಿ ನಿಮ್ಗೆ ಇನ್ನೂ ಪ್ರಕ್ರಿಯೆಗಳು ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಕೌಂಟರ್ ಕಂಪ್ಲೇಂಟನ್ನು ನಾವು ಕೊಟ್ಟಿರ್ತೀವಿ. ಯಾರು ನಮ್ಮ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅವ್ರ ವಿರುದ್ಧವಾಗಿ ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿರ್ತೀವಿ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಇರಿ. ಸತ್ಯ ಆಚೆ ಬಂದೇ ಬರುತ್ತೆ. ಸತ್ಯಮೇವ ಜಯತೆ, ಅಷ್ಟೇ. ಥ್ಯಾಂಕ್ ಯು. ಸದಾನಂದ